ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಆರ್ಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ರಾಮದಾಸ್ ಅಠಾವಳೆ ಮತ್ತು ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 28 ಅಭ್ಯರ್ಥಿಗಳನ್ನ ಸ್ಪರ್ಧೆಗೆ ಇಳಿಸುತ್ತಿದ್ದು, ಅದರ ಅನ್ವಯ ಕ್ಷೇತ್ರವಾರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಾರ್ಯಕರ್ತರುಗಳು ಬೃಹತ್ ಸಮಾವೇಶವನ್ನ ಜನವರಿ 30ರಂದು ಕೋಲಾರದಲ್ಲಿ ಹಮ್ಮಿಕೊಂಡಿದ್ದ ಹಿನ್ನೆಲೆ ಶಿಡ್ಲಘಟ್ಟ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕರೆ ನೀಡಿದರು. ದಲಿತರ ಮೇಲಿನ ದೌರ್ಜನ್ಯಗಳು, ದಲಿತರ ಮೇಲಿನ ಒಂದು ಅತ್ಯಾಚಾರಗಳು, ದಲಿತರ ಮೇಲಿನ ದಬ್ಬಾಳಿಕೆಗಳು ಮತ್ತೆ ಗ್ರಾಮ ಬಹಿಷ್ಕಾರಗಳು, ಇಂಥ ಎಲ್ಲ ಕಾರ್ಯಕ್ರಮಗಳು ಏನು ನಡೀತಾ ಇದ್ದಾವೆ ಇಂಥವೆಲ್ಲ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳ ವಿರುದ್ಧವಾಗಿ ಹೋರಾಟ ಮಾಡ್ತಾ ಏನು ಆಡಳಿತ ಪಕ್ಷಗಳು ಮಾಡೋಕ್ಕಾಗದೇ ಇರುವಂತಹ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಬಹುಶಃ ಈ ಸಮಾಜದಲ್ಲಿ ಸಂಪೂರ್ಣ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾ ಇದ್ರು ಅನ್ನೋದು ನಮ್ಮ ಕನಸು. ಹಾಗಾಗಿ ಅಂತಹ ಒಂದು ಅಧಿಕಾರ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ಜನರೊಟ್ಟಿಗೆ ಬರ್ತಾ ಇದ್ದೀವಿ ಅನ್ನೋದೇ ನಮ್ಮ ಒಂದು ಜನರಿಗೆ ಒಂದು ಮೆಸೇಜ್ ಇದಾಗಿದೆ. ಸಂದರ್ಭದಲ್ಲಿ ಆರ್ಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಸಿ ವೆಂಕಟರಮಣಪ್ಪ, ಕಾರ್ಯಕಾರಿ ಸಮಿತಿ ಸದಸ್ಯ ಅಂಬರೀಶ್, ಜಿಲ್ಲಾಧ್ಯಕ್ಷ ಈಶ್ವರಪ್ಪ, ಉಪಾಧ್ಯಕ್ಷ ಮುನಿನಂಜಪ್ಪ, ಕಾರ್ಯಾಧ್ಯಕ್ಷ ದ್ಯಾವಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ, ಗಂಗಾಧ್, ವಿಜಯಕುಮಾರ್, ನಾಗರತ್ನಮ್ಮ, ನಂಜಪ್ಪ, ಜಗದೀಶ್, ಚಿಕ್ಕನರಸಿಂಹಪ್ಪ ಮುಂತಾದವರು ಹಾಜರಿದ್ದರು. ಕೋಲಾರ ಸಮಾವೇಶದಲ್ಲಿ ನಾವೆಲ್ಲರೂ ಭಾಗವಹಿಸುವ ಮುಖಾಂತರ, ಒಟ್ಟುಗೂಡುವ ಮುಖಾಂತರ ನಮ್ಮ ಪ್ರಾಬಲ್ಯವನ್ನ, ನಮ್ಮ ರಾಜಕೀಯ ದಿಕ್ಕನ್ನ ಮುಂದಿನ ತಿಂಗಳು 17ನೇ ತಾರೀಕು ನಡೆಯಲಿರುವ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯಲಿರುವ ಮಹಾ ಸಮಾವೇಶಕ್ಕೆ ನಾವೆಲ್ಲ ಕೈ ಜೋಡಿಸಿ ರಾಜಕೀಯ ಒಂದು ನಿರ್ಣಾಯಕ ಹಂತವನ್ನು ಕೈಗೊಳ್ಳುವ ಮುಖಾಂತರ ಈಗ ನಮ್ಮನ್ನು ಆಡ್ತಿರ್ತಕ್ಕಂಥ ಕೇಂದ್ರ ಆಗಿರ್ಬೋದು ಅಥವಾ ರಾಜ್ಯ ಆಗಿರ್ಬೋದು, ಪಕ್ಷಗಳು, ಆಡಳಿತಾರೂಢ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು, ಮಿತ್ರ ಪಕ್ಷಗಳು ಕೂಡ ಸ್ವತಂತ್ರದ ಅಡಿಯಲ್ಲಿ ನಾವು ಜೀವನ ಮಾಡ್ತಿದ್ರು ಕೂಡ ನಮಗೆ ದಕ್ಕಬೇಕಾದಂತಹ ಸ್ವತಂತ್ರ ಮತ್ತು ಸಮಾನತೆ, ಸಮಬಾಳು, ಸೋದರತ್ವ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಯಾರೂ ಕೂಡ ಬಡವರಿಗಾಗಲಿ, ಎಲ್ಲ ವರ್ಗದ ಬಡವರಿಗಾಗಲಿ ಸರಿಯಾದ ನ್ಯಾಯ ಕೊಡ್ತಾ ಇಲ್ಲ, ಕೊಡೋದು ಇಲ್ಲ ಎಂದು ಈಗಾಗಲೇ ಸುಮಾರು ವರ್ಷಗಳಿಂದ ನಾವು RPI ಮತ್ತು SSD ಒಡನಾಡಿಗಳಾಗಿ ಕೆಲಸ ಮಾಡ್ತಿದ್ದೇವೆ. ಕಾರ್ಯಕ್ರಮ ವಿಶೇಷತೆ ಅಂದರೆ ನಮ್ಮ ಜನ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜನ ಏನು ಅನ್ನೋದು ಸಮಾವೇಶದಲ್ಲಿ ತೋರಿಸ್ಬೇಕು, ಈ ರಾಜ್ಯ ಮಟ್ಟಿಗೆ ಸಂದೇಶ ಹೊರಡಬೇಕು ಅನ್ನೋದು ನಮ್ಮ ಅಣ್ಣ ವೆಂಕಟರಮಣವರ ಒಂದು ಆಸೆ. ಅದಕ್ಕೆ ಹೆಚ್ಚಿನ ಜನ ಯಾವ ಥರ ಬರಬೇಕು, ಯಾವ ಥರ ವೆಹಿಕಲ್, ಯಾವ ಥರ ಸಿದ್ಧತೆಗಳನ್ನು ನಮ್ಮ ಇನ್ನೂ ರಾಜ್ಯ ಮಟ್ಟದ ನಾಯಕರು ಅದು ಮಂಡಿಸ್ತಾರೆ. ಆ ಥರ ವ್ಯವಸ್ಥೆಗಳ ಒಂದು ಅಧ್ಯಕ್ಷತೆಯಲ್ಲಿ ಈ ಭಾಗದಿಂದ ಈ ಒಂದು ಸಮಾವೇಶಕ್ಕೆ ಸುಮಾರು 5,000 to 6,000 ಜನವನ್ನು ನಾನು ಈ ಒಂದು ಕೋಲಾರದ ಸಮಾವೇಶಕ್ಕೆ 30ನೇ ತಾರೀಕು ನನ್ನ ಕಡೆಯಿಂದ ಸಮಾವೇಶವನ್ನು ಯಶಸ್ವಿಗೊಳಿಸಿ ಈ ಒಂದು RPI ಪಕ್ಷವನ್ನು ಪ್ರಬಲವಾಗಿ ಮಾಡುವುದಕ್ಕಾಗಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಮ್ಮ RPI ಪಕ್ಷದ ಕಡೆಯಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದಕ್ಕೆ ಯಾವ ರೀತಿ ಸಜ್ಜರಾಗಬೇಕು ಅನ್ನೋಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಇವತ್ತಿನ ದಿನ ನಾವು ನಿರ್ಣಯಗಳನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಆಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ಅವರ ಒಂದು ಮಾರ್ಗದರ್ಶನದಂತೆ ಇಡೀ ತಾಲೂಕಿನಾದ್ಯಂತ ನಾವು ಇವತ್ತು ಈ ಒಂದು ಪಕ್ಷವನ್ನು ಮನಸ್ಸ ಇಷ್ಟೆಯಿಂದ, ಕಾಯ ವಾಚ ಮನಸ್ಸಿನಿಂದ ನಾವು ಈ ಒಂದು ಪಕ್ಷವನ್ನು ಕಟ್ತೀವಿ. ಅಂಬೇಡ್ಕರ್ ದಾರಿ ದೀಪವಾಗಿ ನಿಂತಿರ್ತಕ್ಕಂತಹ ದಾರಿಯ ಬಗ್ಗೆ ಇವತ್ತು ಅವರಿಗೆ ತಿಳುವಳಿಕೆ ಕೊಡುವಂಥ ಮುಖಾಂತರ ಪಕ್ಷವನ್ನು ಬಲಪಡಿಸ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಪತ್ರಿಕಾ ಮಾಧ್ಯಮದವರ ಮುಂದೆ ನಾನು ಇದು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಎಲ್ಲ ಒಂದು ಬಡವರಿಗಾಗಿ ಅವರು ಬಡವರ ಸಾಹೇಬ ಅಂತ ಹೆಸರು ಕೂಡ ಪಡೆದುಕೊಂಡಿದ್ದಾರೆ. ಅಂಥದ್ರಲ್ಲಿ ಒಂದು ಸಾಮಾನ್ಯವಾಗಿ ಇದ್ದಾಗೆ ಇಂಥ ಕೆಲಸ ಮಾಡುವಾಗ ಒಂದು ಅಧಿಕಾರ ಸಿಕ್ಕಿದ್ರೆ ಈ ಬಡವರಿಗಾಗಿ ಅವರು
ದನಿ ಎತ್ತಿ ನಿಂತು ಎಲ್ರಿಗೂ ಏನು ಅನುಕೂಲ ಮಾಡಬೇಕು ಅದನ್ನ ಮಾಡೋಕೆ ಅವ್ರು ಸಿದ್ಧವಾಗಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ವೆಂಕಟರಾಮಣ್ಣವರು. ಈಗ ವೆಂಕಟರಾಮಣ್ಣವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಬಟ್ ಅದು ಮೂಲ ಮೂಲೆಗೆ ತಲುಪುವಂತ ಕೆಲಸ ಆಗ್ತಾ ಇದೆಯಾ? ಈಗ ಸಂಘಟನೆಗಳು ಈಗ ಎಲ್ಲಾ ತಾಲೂಕು ವೈಸು ಮಾಡ್ತಾ ಇದ್ದಾರೆ, ಹೌದು. ಬಟ್ ಅದರಿಂದ ಯಾವ ರೀತಿ ಕ್ರಮ ವಹಿಸ್ತೀರಾ? ಇದನ್ನ ವಿಚಾರವಾಗಿ ದಲಿತ ಸಮುದಾಯಗಳು ಎಲ್ಲೋ ದಿಕ್ಕು ತಪ್ಪುತ್ತಾ ಇದಾವೆ ಅಂತ ನಮ್ಮ ಪ್ರಶ್ನೆ ಆಗಿದೆ. ಸರ್, ಈಗ ಅಣ್ಣ ವೆಂಕಟರಾಮಣ್ಣವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ತಮಗೆ ಗೊತ್ತಿರಬೇಕು. ಅವರು ಪ್ರಾಥಮಿಕ ಶಾಲಾ ತರಗತಿಯಲ್ಲಿ ಒಂದು ಹಾಸ್ಟೆಲ್ನಿದ್ದು ಹಾಸ್ಟೆಲ್ ಮುಖಾಂತರ ಅವರು ಹೋರಾಟಕ್ಕೆ ಬಂದಂತ ಈ ಕರ್ನಾಟಕದ ಜನತೆಯ ಮನೆ ಮನೆ ಮೂಲೆಗಳಿಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ಅನ್ನೋದು ಗೊತ್ತಾಗೋ ರೀತಿ ಮಾಡಿದ್ದಾರೆ. ಅದಲ್ಲದೆ ನಮ್ಮನ್ನ ಏನಿದ್ದಾರೆ ಈ ಕಾರ್ಯಕರ್ತರನ್ನ ಅವರದೇ ದಾಟಿಯಲ್ಲಿ ಬೆಳೆಸೋದಕ್ಕೆ ನಮಗೆ ಸಾಕಷ್ಟು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ವೆಂಕಟರಾಮಣ್ಣವರ ಮಾತಿನಂತೆ, ಅವರ ಸಿದ್ಧಾಂತದಂತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಂತೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಅವರ ಮಾಹಿತಿ ಪ್ರಕಾರವಾಗಿ ನಾವು ಎಲ್ಲ ಕಡೆ ಹೋಗಿ ಇನ್ನಷ್ಟು ಕೆಲಸ ಮುಂದೆ ಮಾಡ್ತೀವಿ ಅಂತ ನಾವಾದ್ರೂ ಹೇಳ್ತೀವಿ ಸರ್. ಈಗ ಚುನಾವಣೆ ಹತ್ರ ಬರ್ತಾ ಇದ್ದಾಗ ನೀವೊಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದೀರಾ ಅನ್ಸುತ್ತೆ. ಇದು ಯಾವ ರೀತಿ ಯಶಸ್ವಿಗೊಳಿಸೋಕ್ಕೆ ಪ್ರಯತ್ನ ಪಡ್ತೀರಾ ಸರ್? ಇದು ನಾವು ಚುನಾವಣೆ ಹತ್ರಕ್ಕೆ ಬಂದಾಗ ಮಾಡೋದಲ್ಲ. ಈಗ ನಾವು ಈ ಹಿಂದೆನೇ ಸಹ ಸಮಾಜದಲ್ಲಿ ಬಹಳಷ್ಟು ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನಾವು ಚುನಾವಣೆ ಬಗ್ಗೆ ಹೆಚ್ಚಿನ ಗಮನ ಕೊಡೋಕ್ಕಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಚುನಾವಣೆಯಲ್ಲಿ ಮುಖ್ಯ ಪಾತ್ರ ವಹಿಸಲೇಬೇಕು, ನಾವು ಅಧಿಕಾರ ಪಡಿಲೇಬೇಕು ಅಂತ ತೀರ್ಮಾನ ತಗೊಂಡಿರೋದ್ರಿಂದ ನಾವೇನು ಮಾಡ್ತಾ ಇದ್ದೀವಿ, ಈಗ ಅಧಿಕಾರದತ್ತ ಅವಕಾಶದತ್ತ ನೋಡ್ತಾ ಇದ್ದೀವಿ. ಹಾಗಾಗಿ ಜನರ ಮುಂದೆ ನೇರವಾಗಿ ಚುನಾವಣೆ ಸಂದರ್ಭದಲ್ಲಿ ಜನರು ಹೆಚ್ಚೆಚ್ಚು ಚುನಾವಣೆಗಳ ಕಡೆ ಯೋಚನೆ ಮಾಡೋದ್ರಿಂದ ಒಂದು ರೀತಿಯ ಒಂದು ಹೊಸ ಹರಿವನ್ನು ಜನ ಪಡಿತಾರೆ. ಒಂದು ಚುನಾವಣೆ ಎದುರಿಸಿದಾಗ ಜನ ಒಂದು ಹೊಸ ಹರಿವು ಅವ್ರಿಗೆ ಸಿಗ್ತದೆ. ಅಂಥ ಸಂದರ್ಭದಲ್ಲಿ ಇವರ ಒಂದು ಮಾರ್ಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳ ಮಾರ್ಗವನ್ನು ಅವ್ರಿಗೆ ತೋರಿಸೋಣ ಅನ್ನುವಂಥ ಒಂದು ಉದ್ದೇಶದಿಂದ ಅವರ ಹತ್ರಕ್ಕೆ ಹೋಗ್ತಾ ಇದ್ದೀವಿ.